ನಮಸ್ಕಾರ. ಈ ದಿನ ಬಸವ ಜಯಂತಿಯ ಶುಭಾಶಯಗಳೊಂದಿಗೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮೊನ್ನೆ 3 ದಿವಸಗಳ ಹಿಂದೆ ಸಂಸತ್ ಭವನದಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ನಿರ್ಣಯವನ್ನು ಪಾರ್ಲಿಮೆಂಟ್ನಲ್ಲಿ ಸಂಸದರು ಎಲ್ಲರಿಗೂ ಅವಕಾಶ ಕೊಟ್ಟು ನಡೆಸಿಕೊಟ್ಟಾಗ ಕಾಂಗ್ರೆಸ್ ಸರ್ಕಾರ ಅದನ್ನು ವಿರೋಧ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ಯಾವ ಕಾರಣಕ್ಕೋಸ್ಕರಾಗಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಮಾಡಬೇಕಾಗಿತ್ತು ಅಂತಂದರೆ, 1971ರಲ್ಲಿ ಭಾರತ ದೇಶದ ಜನಸಂಖ್ಯೆಯ ಆಧಾರದ ಮೇಲೆ 543 ಸಂಸದರನ್ನು ಸೀಟುಗಳನ್ನು ಆಯ್ಕೆ ಮಾಡಿತ್ತು. ಇವತ್ತು 2026 ಭಾರತ ದೇಶದ ಜನಸಂಖ್ಯೆ 140 ಕೋಟಿಗಿದೆ. ಅಂದಿನ 1971ರಲ್ಲಿ 543 ಇದ್ದಿದ್ದು ಇಂದು 2026ರಲ್ಲಿ ಅದರಲ್ಲಿ 1/3 ಮಹಿಳಾ ಮೀಸಲಾತಿ ನೀಡಿದಾಗ 800ಕ್ಕಿಂತ ಹೆಚ್ಚು ಸಂಸದರ ಒಂದು ಆಯ್ಕೆ ಆಗ್ತಾಯಿತ್ತು. ಕಾರಣ ಏನು ಅಂತಂದರೆ, ಅಧಿಕಾರ ವಿಕೇಂದ್ರೀಕರಣ ಆದಷ್ಟು ಕೆಲಸ ಮಾಡಲಿಕ್ಕೆ ಸಂಸದರಿಗೆ ಅವಕಾಶ ಸಿಗ್ತಾಯಿತ್ತು, ಜನರ ಮಧ್ಯೆ ಹೋಗಿ ಅವರ ಅಹವಾಲನ್ನು ಸ್ವೀಕರಿಸಲಿಕ್ಕೆ ಅವಕಾಶ ಸಿಗ್ತಾಯಿತ್ತು. ಆ ಒಂದು ನಿಟ್ಟಿನಲ್ಲಿ ಮಹಿಳೆಯರಿಗೆ 33% ಕೊಡಬೇಕು ಅಂತ ಸಂವಿಧಾನಿಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಆಸೆ ಇತ್ತು, ಅದನ್ನು 33% ಗ್ರಾಮ ಪಂಚಾಯತಿಗಳೆಲ್ಲ ಕೊಡ್ತಾ ಇದ್ದೀವಿ. ವಿಧಾನ ಪರಿಷತ್ತು, ವಿಧಾನಸಭೆ ಹಾಗೂ ಸಂಸತ್ನಲ್ಲಿ ಅದನ್ನು ಮಂಡಿಸಬೇಕು. ಈ ಸಮಾಜಕ್ಕೆ ಏನಾದರೂ ಒಂದು ಹೊಳಿತನ್ನು ಮಾಡಬೇಕು, ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ದೇಶವನ್ನು ಆಳಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ಪಕ್ಷಗಳೊಂದಿಗೆ ಒಟ್ಟಿಗೆ ಸೇರಿಸಿ ವಿಶೇಷ ಅಧಿವೇಶನವನ್ನು ಕರೆದು 2 ದಿವಸ ವಿಶೇಷ ಅಧಿವೇಶನದಲ್ಲಿ ನಾರಿ ಶಕ್ತಿ ಅಧಿನಿಯಮ ಒಂದು ಏನು 33% ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿದರು. ಇದಕ್ಕೆಲ್ಲ NDA ಒಕ್ಕೂಟ ಅದನ್ನು ವಿರೋಧ ಮಾಡಿತು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿದ್ದರು, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಇತ್ತೋ ಆ ಎಲ್ಲ ಸಂಸದರು ವಿರೋಧ ಮಾಡಿದ್ದಾರೆ. ಮಹಿಳೆಯರು ಸಮೇತ ವಿರೋಧ ಮಾಡಿದ್ದಾರೆ. ನಾರಿ ಶಕ್ತಿ ಹೇಗೆ ಅಂತಂದರೆ, ನಮ್ಮ ಪ್ರಧಾನಮಂತ್ರಿಯವರು ಬೇಟಿ ಬಚಾವೋ ಬೇಟಿ ಬಚಾವೋ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಹೆಣ್ಣು ಮಕ್ಕಳ ಸಶಕ್ತೀಕರಣ ಬೇಕು. ಏಕೆ ಅಂತಂದರೆ, ಹೆಣ್ಣು ಹೆತ್ತವರ ಬಳಗ ಬೆಳಗುವುದು ಬೇಕು. ಅಕ್ಕಮಾದೇವಿ ಒಂದು ಗಾದೆಯನ್ನು ಹೇಳಿದ್ದಾರೆ, ಹೆಣ್ಣು ಹೆತ್ತವರ ಬಳಗ ಬೆಳಗುವುದು ಬೇಗ, ಹೆಣ್ಣಿಂದ ಜನಕರಾಜನು ಜಸ ಹೊಡೆದನು, ಹೆಣ್ಣಲ್ಲವೇ ನಿಮ್ಮನ್ನೆಲ್ಲ ಅರದ ತಾಯಿ, ಹೆಣ್ಣುವುದಕ್ಕೆ ಈನಗಳಿವಿರಿ ಕಣ್ಣು ಕಾಲದ ಗಾವಿಲವರು ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಮಾತನ್ನು ಇವತ್ತು ಇನ್ನೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಾರಿ ಶಕ್ತಿ ಹೇಗೆ ಅಂತಂದರೆ, ಒಲಿದರೆ ನಾರಿ ಮುನಿದರೆ ಮಾರಿ ಅಂತ. ಇವತ್ತು ಇಡೀ ಪ್ರಪಂಚದಲ್ಲಿ ನಾರಿ ಶಕ್ತಿ ಎಷ್ಟಿದೆ ಅಂತಂದರೆ, 140 ಕೋಟಿ ಜನಸಂಖ್ಯೆಯಲ್ಲಿ ಭಾರತ ದೇಶದಲ್ಲಿ 70% ಅಂದರೆ 70 ಕೋಟಿ ಜನ ಮಹಿಳೆಯರಿದ್ದಾರೆ. 70 ಕೋಟಿ ಜನ ಮಹಿಳೆಯರಿದ್ದಾಗ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತಂದರೆ, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಂದರೆ 33% ಮಾಡಲೇಬೇಕು ಅಂತ ಏಕೈಕ ಉದ್ದೇಶದ ಇಡೀ ಭಾರತ ದೇಶದಲ್ಲಿ ಸಂಸತ್ನಲ್ಲಿ ಪ್ರಧಾನಮಂತ್ರಿಗಳು ಎಲ್ಲ ಪಕ್ಷಗಳ ಒಕ್ಕೂಟವನ್ನು ಸೇರಿಸಿ ಕಾರ್ಯಕ್ರಮ ಮಾಡ್ತಾರೆ. ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತಂದರೆ ಏನು ಉದ್ದೇಶ ಇದೆ? ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಬೆಂಗಳೂರನ್ನು 5 ಭಾಗಗಳ ವಿಂಗಡಣೆ ಮಾಡ್ತಾರೆ. GBA ಗ್ರೇಟರ್ ಬೆಂಗಳೂರು ಅಂತೇಳಿ ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ? ಪ್ರಧಾನಮಂತ್ರಿಗಳು ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂತಂದರೆ ವಿರೋಧ ಮಾಡ್ತಾರೆ. ಅದು ಗ್ರೇಟರ್ ಬೆಂಗಳೂರು ಅಂತೇಳಿ 5 ಭಾಗಗಳನ್ನು ಬೆಂಗಳೂರನ್ನು ವಿಭಾಗೀಕರಣ ಮಾಡಿ 198 ಇರ್ತಕ್ಕಂಥ ಕಾರ್ಪೊರೇಟರ್ಗಳನ್ನು 300 ಚಿಲ್ಲರೆ ಮಾಡಬೇಕು ಅಂತ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇಲ್ಲಿ ಒಂದು ಸಂಸದರಿಗೆ ನ್ಯಾಯ ಇದೆಯಾ? ಭಾರತ ದೇಶದ ಸಂಸದರಿಗೆ ಒಂದು ನ್ಯಾಯ ಇದೆಯಾ? ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಇಬ್ಬಗೆಯ ನೀತಿ. ಕಾಂಗ್ರೆಸ್ ಆಡಳಿತ ಮಾಡ್ತಕ್ಕಂಥ ಎಲ್ಲ ಭಾಗದಲ್ಲೂ ಈ ಭಾಗದಲ್ಲಿ ಏನಾದರೂ ಈ ಬಾರಿ ಏನಾದರೂ ಮಹಿಳಾ ಮೀಸಲಾತಿ ತಂದಿದ್ದೇ ಆದಲ್ಲಿ ಅವರ ಅಸ್ತಿತ್ವಕ್ಕೆ ತೊಂದರೆ ಆಗತ್ತಂದ ಏಕೈಕ ಉದ್ದೇಶದಿಂದ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಒಳಗೆ ಇದೆ ಮಹಿಳಾ ಮೀಸಲಾತಿ ಬೇಕು ಅಂತಿದೆ. ಮಹಿಳಾ ಮೀಸಲಾತಿ ಕೊಡೋದ್ರಿಂದ ನಮ್ಮನೆ ಹೆಣ್ಮಕ್ಳು ದೇಶವನ್ನು ಆಳ್ತಕ್ಕಂಥದ್ದು, ಅಡುಗೆ ಮಾಡಿದ ಕೈ ದೇಶವನ್ನು ಆಳ್ತದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ರಾಜ್ಯದಲ್ಲಿ 11 ಬಾರಿ ಅರ್ಥ ಸಚಿವೆಯಾಗಿ ಕೆಲಸ ಮಾಡಿದ ನಿರ್ಮಲಾ ಸೀತಾರಾಮನ್ ನಾವು ನೋಡ್ತಾ ಇದ್ದೀವಿ. ಮಹಿಳೆ ಅಲ್ವಾ? ಕಸ ಗುಡಿಸೋದ್ರಿಂದ ಹಿಡಿದು ಏರೋಪ್ಲೇನ್ ನಡೆಸೋವರೆಗೂ ಮಹಿಳೆಯರಿದ್ದಾರೆ. ಮೀಸಲಾತಿ ಬೇಕಲ್ವಾ? ನಾವು ನಮ್ಮ ಮನೆ ಹೆಣ್ಮಕ್ಳಿಗೆ ಮೀಸಲಾತಿ ಕೊಡಬೇಕಲ್ವಾ? ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರಲ್ವ, ನಮ್ಮ ಅಕ್ಕ ತಂಗಿರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ತಾಯಂದಿರಿದ್ದಾರೆ, ಸಹೋದರಿದ್ದಾರೆ, ತಮ್ಮ ಮನೆಯವರು ಇರ್ತಾರೆ, ಎಲ್ಲರಿಗೂ ಮೀಸಲಾತಿ ಕೊಡಬೇಕಲ್ಲ.
ಈ ಮೀಸಲಾತಿ ಕೊಡೋದ್ರಿಂದ ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತದೆ ಹೊರತು ಕಾಂಗ್ರೆಸ್ ಹೇಳಿದ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅಧಿಕಾರ ಮಹಿಳೆಯರನ್ನು ಹೊರತುಪಡಿಸಿ ಪುರುಷರಿಗೆ ಹೋಗ್ಬಿಡ್ತದೆ, ಕೈ ತಪ್ಪೋದ್ರೆ ಕಷ್ಟ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಸರ್ಕಾರ ವಿರೋಧ ಮಾಡ್ತಾಯಿದೆ. ವಿರೋಧ ಮಾಡ್ತಿರ್ತಕ್ಕಂಥದ್ದು ಕೇವಲ ರಾಜಕೀಯ ಆಟ ಹೊರತು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ವಿರೋಧ ಮಾಡ್ತಾ ಇಲ್ಲ. ಈ ಒಂದು ದೃಷ್ಟಿಯಿಂದ ಇಲ್ಲಿವರೆಗೂ ನಮ್ಮ ದೇಶದ ಎಲ್ಲ ಮೂಲೆಗಳಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಂಥದ್ದು ಎಲ್ಲ ಸಂಸದರ ಧರ್ಮ ಹಾಗೂ ಸಾಮಾಜಿಕ ಕಳಕಳಿ ಇರಬೇಕು. ಈ ಒಂದು ನಿಟ್ಟಿನಲ್ಲಿ ಅವರು ಏನು ವಿರೋಧ ಮಾಡಿದ್ದಾರೆ, ಅವರಿಗೆ ಈ ಭಾರತ ದೇಶದ ಮಹಿಳೆಯರು 70 ಕೋಟಿ ಜನ ಮಹಿಳೆಯರು ಏನಿದ್ದಾರೆ, ಮುಂದಿನ ದಿನಗಳಲ್ಲಿ ನಾರಿ ಶಕ್ತಿ ಏನು ಎಂಬುದನ್ನು ಸಮಾಜಕ್ಕೆ ತೋರಿಸ್ಕೊಡುವ ನಿಟ್ಟಿನಲ್ಲಿ ಇನ್ನು ಬರುವ ಎಲ್ಲ ಚುನಾವಣೆಗಳಲ್ಲಿ ತಮಿಳುನಾಡು ಇರ್ಬೋದು, ಈಗ ಪಾಂಡಿಚೇರಿ ಇರ್ಬೋದು, ಪಶ್ಚಿಮ ಬಂಗಾಳದ ಎಲೆಕ್ಷನ್ ನಡೀತಾ ಇದೆ. ಇಲ್ಲೆಲ್ಲರೂ ಸಹ ಮಹಿಳೆಯರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನು ತಮ್ಮ ಓಟಿನ ಮುಖಾಂತರ ತೋರಿಸ್ಕೊಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸಹ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ತಾಲೂಕುಗಳಿಂದ ಸಾವಿರಾರು ಜನ ಸೇರಿ ಒಳ್ಳೆ ಪ್ರತಿಭಟನೆ ಮಾಡಿದ್ದೇವೆ. ಈ ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಮೀಸಲಾತಿ ಪರವಾಗಿ ಮತ ಚಲಾಯಿಸುವಾಗ ಒಟ್ಟು ಮತದಾರರಲ್ಲಿ 543ರಲ್ಲಿ 298 ಪರವಾಗಿ ಮತ ಚಲಾಯಿಸಿದರೆ 230 ವಿರೋಧವಾಗಿ ಚಲಾವಣೆ ಮಾಡ್ತಾರೆ. ಇನ್ನು ನಮಗೆ ಬೇಕಾಗಿದ್ದ 54 ಮತಗಳು ಬೇಕಾಗಿತ್ತು. ಆದರೆ 54 ಮತಗಳ ಅಂತರದಿಂದ ನಾವು ಸೋಲನ್ನು ಅನುಭವಿಸಿದರೂ ಸಹ ಮಹಿಳೆಯರ ಮೀಸಲಾತಿಗಾಗಿ BJP ಸರ್ಕಾರ ಇವತ್ತು ಇರುತ್ತೆ, ಮುಂದಿನ ಇರುತ್ತೆ, ಯಾವಾಗಲೂ ಇರುತ್ತೆ. ಪಾರ್ಲಿಮೆಂಟ್ನಲ್ಲಿ ಒಟ್ಟು 543 ಸದಸ್ಯರ ಸಂಸದರಿದ್ದರು. ಆ ಸಂಸದರಲ್ಲಿ 298 ಮಹಿಳಾ ನಾರಿ ಶಕ್ತಿ ವಂದನಾ ಅಧಿನಿಯಮದ ಪರವಾಗಿ ಮತ ಚಲಾವಣೆ ಮಾಡಿದರು. ಆದರೆ ಕಾಂಗ್ರೆಸ್ ಸರ್ಕಾರ ಸಂಸದರು 230 ವಿರೋಧವಾಗಿ ಮತ ಚಲಾವಣೆ ಮಾಡಿದ್ದಾರೆ. ಇನ್ನು 54 ಮತಗಳು ಅಂತರದಿಂದ ಪರಾಭವಗೊಂಡಿದೆ ಮಸೂದೆ. ಈ ಮಸೂದೆ ಜನರ ಪರವಾಗಿತ್ತು, ಮಹಿಳೆಯರ ಪರವಾಗಿತ್ತು, ರಾಷ್ಟ್ರದ ಪರವಾಗಿತ್ತು, ನಾಡಿನ ಪರವಾಗಿತ್ತು. ಅದನ್ನು ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ NDA ಒಕ್ಕೂಟಕ್ಕೆ ಮುಂದಿನ ದಿನಗಳಲ್ಲಿ ಮಹಿಳಾ ಮತದಾರರು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ತಕ್ಕ ಪಾಠವನ್ನು ಕಲಿಸಲಿದ್ದಾರೆ. ನಮಸ್ಕಾರ. ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಸಮಾನ ಪಾಲು, ಅಭಿವೃದ್ಧಿ ಅಪೂರ್ಣ ನಮ್ಮೆಲ್ಲರ ಪ್ರಧಾನಮಂತ್ರಿ 2024 ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿ ಹೊಸ ಯುಗಕ್ಕೆ ನಾಂದಿದ್ದಾರೆ. ಈ ಅನುಷ್ಠಾನಕ್ಕೆ ಮತ್ತಷ್ಟು ವೇಗ ಹೆಚ್ಚಿಸಲು ಇದೇ ತಿಂಗಳು ಏಪ್ರಿಲ್ 16, 17, 3 ದಿನಗಳ ವಿಶೇಷವಾದ ಸಂಸತ್ತಿನ ವಿಶೇಷ ಅಧಿವೇಶನವು 2029 ಚುನಾವಣೆಯಿಂದಲೇ ಈ ಅನುಷ್ಠಾನವನ್ನ ಜಾರಿಗೊಳಿಸುವಂತಹ ಗುರಿ. ಮಹಿಳೆಯರ ರಾಜಕೀಯ ಸಬಲೀಕರಣ ಕೇವಲ ಸಮಾನತೆಗೆ ಮಹಿಳೆಯರು ಪ್ರಮುಖವಾದಂತಹ ಇಡೀ ಸಮಾಜಕ್ಕೆ ಒಳಿತಾಗಿದೆ. ಈಗಾಗಲೇ ಸಾಬೀತಾಗಿರುವಂತಹ ಮಹಿಳೆಯರು ಇಡೀ ದೇಶಕ್ಕೆ ಸಾಧನೆ ಮಹಿಳಾ ಮೀಸಲು